ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ಸಿಂಪಲ್ ಆಗಿ ಚಿಕ್ಕು ಪುಡ್ಡಿಂಗ್ ಹೇಗೆ ಮಾಡುದು ಅಂತ ತೋರಿಸ್ತೇನೆ. ಇದಕ್ಕೆ ಅಗರ್ ಅಗರ್ ಪೌಡರ್, ಜೆಲೆಟಿನ್, ಚೈನಾ ಗ್ರಾಸ್ ಏನು ಬೇಕಂತ ಇಲ್ಲ. ಬರೀ ಒಂದು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಅಡ್ಡಿಪೊಲಿಯಾಗಿ ಒಂದು ಪುಡ್ಡಿಂಗ್ ರೆಡಿ ಆಗ್ತದೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಇಲ್ಲಿ ಅರ್ಧ ಲೀಟರ್ ಅಷ್ಟು ಹಾಲು, ಅದರಲ್ಲಿ ಸ್ವಲ್ಪ ಹಾಲು ತೆಗೆದು 5 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಉಂಟಲ್ಲ ಒಂದ್ ಸೈಡ್ ಅಲ್ಲಿ ಇಡ್ಬೇಕು. ಉಳಿದ ಹಾಲಿಗೆ ಮಿಲ್ಕ್ ಮೇಡ್, ನಿಮ್ಗೆ ಎಷ್ಟು ಸ್ವೀಟ್ನೆಸ್ ಬೇಕು ಅಷ್ಟು ಮಿಲ್ಕ್ ಮೇಡ್ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ, ಆಮೇಲೆ ಫ್ಲೇಮ್ ಆನ್ ಮಾಡಿ ಉಂಟಲ್ಲ ಇದನ್ನು ನಾವು ಸ್ವಲ್ಪ ಲೈಟ್ ಆಗಿ ಬಾಯ್ಲ್ ಆಗ್ಲಿಕ್ಕೆ ಬಿಡ್ಬೇಕು. ಲೈಟ್ ಆಗಿ ಬಾಯ್ಲ್ ಆಗ್ತಾ ಬರುವಾಗ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದ ಹಾಲು ಉಂಟಲ್ಲ ಅದನ್ನು ಇದಕ್ಕೆ ಸೇರಿಸಿ. ನಾನು ನಿಮ್ಗೆ ಆಮೇಲೆ ತೋರಿಸ್ತೇನೆ ಯಾವ ಸ್ಪೂನ್ ಯೂಸ್ ಮಾಡಿದ್ದು ಅಂತ. ನಾರ್ಮಲ್ ಆಗಿ ನಾವು ಕಸ್ಟರ್ಡ್ ಎಲ್ಲ ಮಾಡ್ತೇವಲ್ಲ, ಅದೇ ರೀತಿ ಇಲ್ಲಿ ನಾವು ಕಾರ್ನ್ಫ್ಲೋರ್ ಇದು ಕಸ್ಟರ್ಡ್ ಮಾಡ್ತಾ ಇರೋದು. ಇದನ್ನು ಈಗ ಮಿಕ್ಸ್ ಮಾಡ್ತಾ ಇರ್ಬೇಕು. ಜಾಸ್ತಿ ಕಾರ್ನ್ಫ್ಲೋರ್ ಹಾಕ್ಲಿಕ್ಕೆ ಹೋಗ್ಬೇಡಿ. ನಾನು ನಿಮ್ಗೆ ಯಾವ ಸ್ಪೂನ್ ಅಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡಿದೆ ಅಂತ ತೋರಿಸ್ತೇನೆ. ಜಾಸ್ತಿ ಹಾಕಿದ್ರೆ ತುಂಬಾ ಗಟ್ಟಿಯಾಗಿ ಬರ್ತದೆ, ಆ ರೀತಿ ಆಗ್ಬಾರ್ದು, ಕ್ರೀಮಿ ತರ ಆಗ್ಬೇಕು. ನೋಡಿ, ಇಷ್ಟು ಥಿಕ್ನೆಸ್ ಆದ್ರೆ ಸಾಕು, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದನ್ನೀಗ ನಾನು ಫ್ಲೇಮ್ ಆಫ್ ಮಾಡಿದ್ದೇನೆ. ನೋಡಿ, ನಾನು ನಿಮ್ಗೆ ಸ್ಪೂನ್ ತೋರಿಸ್ತಾ ಇದ್ದೀನಲ್ಲ, ಆ ಸ್ಪೂನ್ ಅಲ್ಲಿ 5 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಯೂಸ್ ಮಾಡಿದ್ದು. ಈಗ ಇದು ರೆಡಿ ಆಗಿದೆ. ಇದನ್ನೇನ್ ಮಾಡ್ಬೇಕು, ಪುಡ್ಡಿಂಗ್ ಟ್ರೇಗೆ ಉಂಟಲ್ಲ ಹಾಕ್ಬಿಟ್ಟು ನಾವು ಸೆಟ್ ಮಾಡ್ಬೇಕು. ಬಿಸಿ ಇರುವಾಗನೇ ಪುಡ್ಡಿಂಗ್ ಟ್ರೇಗೆ ಹಾಕಿ 1 ಗಂಟೆ ಹೊರಗೇನೆ ಇರ್ಲಿ, ಆಮೇಲೆ ಅದನ್ನು ನಾವು ಫ್ರಿಡ್ಜ್ ಅಲ್ಲಿ ಇಡ್ಬೇಕು. ಫ್ರೀಜರ್ ಅಲ್ಲಿ ಅಲ್ಲ, ರೆಫ್ರಿಜರೇಟರ್ ಅಲ್ಲಿ ಇಟ್ಟು 1-2 ಗಂಟೆ ಹಾಗೆ ಸೆಟ್ ಆಗ್ಲಿಕ್ಕೆ ಬಿಡ್ಬೇಕು. ಮತ್ತೆ ನಿಮ್ಗೆ ಏನ್ ಗೊತ್ತುಂಟಾ, ಈ ಪುಡ್ಡಿಂಗ್ ಉಂಟಲ್ಲ ತುಂಬಾ ಗಟ್ಟಿಯಾಗಿ ಬರುದಿಲ್ಲ, ಕ್ರೀಮಿ ತರನೇ ಬರುದು. ಈಗ ನಾನು ಇದನ್ನು ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೇನೆ. ನೆಕ್ಸ್ಟ್ 10 ಒಳ್ಳೆ ಹಣ್ಣಾದಂತ ಚಿಕ್ಕು ಉಂಟಲ್ಲ ಅದರ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ 3 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ನಿಮ್ಗೆ ಬೇಕಂತಂದ್ರೆ ಹಾಕಿ, ಯಾಕೆಂದ್ರೆ ಚಿಕ್ಕು ಆಲ್ರೆಡಿ ಸ್ವೀಟ್ ಇರ್ತದಲ್ಲ, ಜಾಸ್ತಿ ಸ್ವೀಟ್ ಬೇಡ ಅಂತ ಅಂದ್ರೆ ಸಕ್ಕರೆ ಹಾಕ್ಲಿಕ್ಕೆ ಹೋಗ್ಬೇಡಿ. ನೀರು ಸೇರಿಸಬಾರ್ದು. ನೀರು ಸೇರಿಸದೆ ಇದನ್ನು ನಾವು ಗ್ರೈಂಡ್ ಮಾಡ್ಬೇಕು, ಒಳ್ಳೆ ತಿಕ್ಕಾಗಿ ಗ್ರೈಂಡ್ ಮಾಡ್ಬೇಕು ಚಿಕ್ಕುವನ್ನು. ಮತ್ತೆ ಈಗ ನೋಡಿ, ಇದು ಕಾರ್ನ್ಫ್ಲೋರ್ ಕಸ್ಟರ್ಡ್ ಇಲ್ಲಿ ಸೆಟ್ ಆಗಿದೆ. ಇದರ ಮೇಲ್ಗಡೆ ಉಂಟಲ್ಲ ನಾವು ಪೇಸ್ಟ್ ಮಾಡಿದ ಚಿಕ್ಕು, ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಬೇಕು. ನಿಮ್ಗೆ ಇದೇ ಪುಡ್ಡಿಂಗ್ ಸೇಮ್ ಮ್ಯಾಂಗೋದಲ್ಲಿ ಕೂಡ ಮಾಡ್ಬೋದು. ಸೇಮ್ ಇದೇ ತರ ಚಿಕ್ಕು ಬದಲು ಮ್ಯಾಂಗೋಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಹೀಗೆ ಮೇಲ್ಗಡೆ ಸ್ಪ್ರೆಡ್ ಮಾಡಿದ್ರೆ ಆಯ್ತು. ಫೈನಲ್ ಆಗಿ ಕ್ಯಾಶ್ಯೂ ಉಂಟಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ರೋಸ್ಟ್ ಮಾಡಿ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಕ್ಯಾಶ್ಯೂ ಬದಲು ನಿಮ್ಗೆ ಬಾದಾಮ್ ಕೂಡ ನೆನೆಸಿಟ್ಟು ಅದನ್ನು ಕಟ್ ಮಾಡಿ ಹಾಕ್ಬೋದು. ಈಗ ನಾನು ಫ್ರಿಡ್ಜ್ ಅಲ್ಲಿ 2 ಗಂಟೆ ಸೆಟ್ ಆಗ್ಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನೋಡಿ, ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಇದು ನಿಮ್ಗೆ ಇದೇ ರೀತಿ ಕ್ರೀಮಿಯಾಗಿನೇ ಬರೋದು, ತುಂಬಾ ಹಾರ್ಡ್ ಆಗಿ ಬರುದಿಲ್ಲ. ಹೀಗೆ ತಿನ್ಲಿಕ್ಕೆ ಉಂಟಲ್ಲ ಇದು ಚೆನ್ನಾಗಿ ಬರ್ತದೆ. ವಿಡಿಯೋ ಇಷ್ಟ ಆಯ್ತಾ ಅಂತ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.